ಹೇಗಿದ್ದೀರಾ ಎಲ್ಲರೂ? ನಮಸ್ತೆ ಬೆಂಗಳೂರು. ನನ್ನ ಹೆಸರು ಮೊಹಮ್ಮದ್ ಅಬ್ರಾನ್. ರಷ್ಯಾದಿಂದ ಬೆಂಗಳೂರು ಬಂದಿದ್ದೀನಿ, ಓದ್ಕೊಂಡು ಬಂದಿದ್ದೀನಿ. ಆಯ್ತು. ಏನಾದ್ರು ತಪ್ಪಾದ್ರೆ ಕ್ಷಮಿಸ್ಕೊಳ್ಳಿ. ಫಸ್ಟ್ ವಿಡಿಯೋ ನಮ್ದು, ಎಡಿಟಿಂಗ್ ಎಲ್ಲ ಅಷ್ಟೇನು ಪ್ರಾಪರ್ ಆಗಿ ಬಂದಿರಲ್ಲ, ಏನೋ ಒಂದು ಹತ್ತು ತಪ್ಪು ಮಾಡಿ. ನಮ್ಮ ಹೊಸ ಚಾನೆಲ್ ಹೆಸರು ಇದು, ಹೊಸ ಚಾನೆಲ್ ಫಸ್ಟ್ ಟೈಮ್ ಓಪನ್ ಮಾಡ್ತೇವೆ, ಯೂಟ್ಯೂಬ್ ಚಾನಲ್. ಇನ್ಸ್ಪೈರ್ ಆಗಿದ್ದೀವಿ ಎಲ್ಲ ಯೂಟ್ಯೂಬರ್ಸ್ ಟೆಕ್ ಇಂದ, ತಮಿಳ್ ಟೆಕ್ ಅಂತ, ಸೌತ್ ಇಂದ ಎಲ್ಲಪ್ಪ. ಚೋಟ್ಲಿ ಕಾಣಿಸ್ತಾನೆ ಇಲ್ಲ. ರಷ್ಯಾದಿಂದ ಬಂದ್ಮೇಲೆ ತುಂಬಾ ಮಾತಾಡ್ಸೋಕು ಕಮ್ಮಿ ಆಗ್ಬಿಟ್ಟಿದೆ. ಏನೋ ತಗೊಂಡಿದೆ ಅಂತ ಗೊತ್ತಾಯ್ತು. ಏನಿದು ಏನಿದು ಡಬ್ಬ? ಏನೋ ಗ್ಯಾಲಕ್ಸಿ ಟ್ಯಾಬ್ ಅಂತ ಇದೆ. ಯಾವಾಗ ತಗೊಂಡೆ? ಚೆನ್ನಾಗಿದಲ್ಲ. ಸರಿ ಬಾ. ಎಲ್ಲಿದ್ಯಾ ಚೋಟ್ಲಿ? ಬಂದೆ ಒಂದ್ ನಿಮಿಷ ಇರು ಬಂದೆ. ಅಪ್ಪ ದೊಡ್ಲಿ, ಏನಪ್ಪ ಪೊಟ್ಲಿ, ಹೆಂಗಿದ್ಯಾ? ಚೆನ್ನಾಗಿದೆ. ನೀನ್ ಹೆಂಗಿದ್ಯಾ? ಹೆಂಗ ಹೋಗ್ತೈತೆ ಲೈಫ್? ಹಿಂಗೆ ರಷ್ಯಾದಲ್ಲಿ ಹೆಂಗ್ ಹೋಗ್ತದೆ ಸ್ಟಡೀಸ್? ಹೋಗ್ತೈತೆ, ಪರವಾಗಿಲ್ಲ. ಪರವಾಗಿಲ್ವಾ? ಅಪ್ಪ ಅಮ್ಮ ಆಶೀರ್ವಾದ ಹೆಂಗ ಹೋಗ್ತೈತೆ. ಆಮೇಲೆ ಏನ್ ವಿಷಯ? ಬಂದಿದ್ಯಾ? ಏನು ಅದೇ ಸ್ವಲ್ಪ 1 year ಆಯ್ತು ಬಂದಿ ಇಂಡಿಯಾಗೆ. ಸರಿ, ಸ್ವಲ್ಪ ಆಕ್ಸೆಸರೀಸ್ ಬೇಕಿತ್ತು ಓದಕ್ಕೆ. ಅದಕ್ಕೆ ಹೊಸ ರಿಸರ್ಚ್ ಮಾಡಿದೆ. ಒಂದ್ ಟ್ಯಾಬ್ ಇಸ್ಕೊಂಡ್ಬೇಕಿತ್ತು. MBBS ಮಾಡ್ತಿದ್ದೀನಲ್ಲ, ಗೊತ್ತಲ್ಲ ನಿಮ್ಗೆ, MBBS ಬೇಕೇ ಬೇಕು ನಮ್ಗೆಲ್ಲ. ಅದೆಲ್ಲ PDF ಕೊಡೋದಲ್ಲಿ, ಅಲ್ಲಿ ನಿಮ್ಗೆ ಗೊತ್ತಿರೋದೆ. ಅಲ್ಲಿ ಇದೇ ಚೇಂಜು, ಸಿಲೆಬಸ್ ಹಿಂಗ್ ಗೊತ್ತಲ್ಲ ನಿಮ್ಗೆ. ಹೌದು. ಸ್ವಲ್ಪ ಚೇಂಜು. ಅದೇ ಹೊಸ ಗ್ಯಾಲಕ್ಸಿ ಟ್ಯಾಬ್ ಎಷ್ಟೇ ನೆಫ್ಟಿ ತಗೊಂಡಿದೀನಿ. ನೋಡಿ, ಚೆನ್ನಾಗಿದೆ ಇದು. 10,000 mAh ಬ್ಯಾಟ್ರಿ, ಸಕ್ಕದಾಗಿದೆ ಟ್ಯಾಬ್. ಸರಿ, ಓಪನ್ ಮಾಡೋಣ. ಓಪನ್ ಮಾಡೋಣ. ಇರು, ಬಂದ 1 ನಿಮಿಷ. ಆಯ್ತು ಬಾ, ಪ್ಲೇಟ್ ತಗೊಂಡ್ಬರ್ತೀನಿ. ಆಯ್ತು ತಗೊಂಡ್ ಬಾ ಪ್ಲೇಟ್. ಬನ್ನಿ ಓಪನ್ ಮಾಡೋಣ ಟ್ಯಾಬ್. ಏನಿದೆ ಒಳಗಡೆ? ಏನಪ್ಪ, ಏನು MRP ಏನು 76,000 ಇದಪ್ಪ. ಸ್ವಲ್ಪ ಕಾಸ್ಟ್ಲಿನೇ. ಇದು FE+ ಸೀರೀಸ್ ಅಲ್ಲ, S10 FE+ ಸೀರೀಸು, ಸ್ವಲ್ಪ ಕಾಸ್ಟ್ಲಿ. ಸರಿ, ಓಪನ್ ಮಾಡೋಣ. ಓಪನ್ ಮಾಡಾಯಿತು. ಒಳಗಡೆ ಏನಿದೆ ನೋಡೋಣ. ಇವಾಗ ಎಕೋ ಸಿಸ್ಟಮು ಇದು ಮಾಡೋಕ್ಕಂತ ಎಲ್ಲ ಸ್ಯಾಮ್ಸಂಗ್, ಆ್ಯಪಲ್ ಎಲ್ಲ ಏನು ನೋಡಿದ್ರೆ ಅಡಾಪ್ಟರ್ ಕೊಡಲ್ಲ, ಬರೀ ಟ್ಯಾಬ್ ಕೊಟ್ಬಿಡ್ತಾರೆ. ಒಳಗಡೆ ಓಪನ್ ಮಾಡೋಣ. ಸಿಲ್ವರ್ ಕಲರ್ ಟ್ಯಾಬು, 128 GB 8 GB ರ್ಯಾಮ್ ಮೆಮೊರಿ. ನೋಡಿ ಹೆಂಗಿದೆ, ಸಕ್ಕದಾಗಿದೆ. ಎಷ್ಟು ದೊಡ್ಡ ಸ್ಕ್ರೀನ್ ಇದೆ, 13.8 ಇಂಚ್ ಸ್ಕ್ರೀನು, ಸಕ್ಕದಾಗಿದೆ ನೋಡಿ. ಆನ್ ಮಾಡೋಣ. ನೋಡಿ, ಆನ್ ಆಯ್ತು. ನಮ್ಮ ಸ್ಯಾಮ್ಸಂಗ್ ಗ್ಯಾಲಕ್ಸಿ. ಗೈಸ್, ನಾನಿದು ದೇವೀಸ್ ಅಂತ ತಗೊಂಡೆ. 64,000 ಆಯಿತು. 128 GB 8 GB ರ್ಯಾಮ್. ಇದು ಸ್ಪೆಸಿಫಿಕೇಶನ್ ಏನಂದ್ರೆ, ಡಿಸ್ಪ್ಲೇ ಬಂದು 13.1 ಇಂಚು, TFT LCD ಡಿಸ್ಪ್ಲೇ, 288 × 1800 ರಿಸಲ್ಯೂಷನ್, ಮತ್ತೆ 90 Hz ರಿಫ್ರೆಶಿಂಗ್ ರೇಟ್. ಪ್ರೊಸೆಸರ್ ಬಂದು Exynos ಕೊಟ್ಟಿದ್ದಾರೆ. ಇದು ಸ್ಯಾಮ್ಸಂಗ್ ಪ್ರೊಸೆಸರ್, ಸ್ಯಾಮ್ಸಂಗ್ Exynos 580 ಆಕ್ಟರ್ಡ್ 219 GHz. ಇದು ಗಿಗಾಬೈಟು. ಮತ್ತೆ ವಾಟರ್ ಪ್ರೂಫ್, 64 IP68 ವಾಟರ್ ರೆಸಿಸ್ಟೆಂಟ್. ಮತ್ತೆ ಬ್ಯಾಟ್ರಿ ಬಂದು 10,990 mAh ಬ್ಯಾಟ್ರಿ ವಿತ್ 45 ವಾಟ್ಸ್ ಸೂಪರ್ ಚಾರ್ಜ್ ಕೆಪಾಸಿಟಿ ಇದೆ. ನಾವು 25 ವಾಟ್ಸ್ ತಗೊಳ್ಬಹುದು, ಆಚೆ ಸಿಗುತ್ತೆ ಅಡಾಪ್ಟರು. ಮತ್ತೆ ಇದು ವೇರಿಯಂಟ್ ಹೆಂಗಿದೆ ಅಂದ್ರೆ, ನಾನು ತಗೊಂಡಿರೋದು 8 GB ರ್ಯಾಮ್ ವೇರಿಯಂಟ್, 12 GB ರ್ಯಾಮ್ ವೇರಿಯಂಟ್ ಸಿಗುತ್ತೆ, ಪ್ಲಸ್ 256 GB ಬರುತ್ತೆ. ಅದು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, 80+ ಆಗುತ್ತೆ ಅದು. ಇದು ಬ್ಯಾಟ್ರಿ ಸಖತ್ತಾಗಿರುತ್ತೆ. ಇದು 1.5 ಡೇ ಬರುತ್ತೆ, ಸಖತ್ ಇದು. ಮತ್ತೆ ಆಪರೇಟಿಂಗ್ ಸಿಸ್ಟಮ್ ಬಂದು Android 15 ವಿತ್ One UI 7.
ಈ ಡ್ಯೂರಬಿಲಿಟೀಸ್ ಎಷ್ಟು ಅಂದ್ರೆ IP68 ವಾಟರ್ ಮತ್ತೆ ಡಸ್ಟ್ ರೆಸಿಸ್ಟೆಂಟ್, ಮತ್ತೆ ಇದು ವೈಫೈ 6, ಬ್ಲೂಟೂತ್ 5.3, USB ಟೈಪ್ ಸಿ, ಡೈಮೆನ್ಷನ್ ಬಂದು 64.7 ಇಂಟು 300.6 600 mm 6mm ಇದು ಇರೋದು. ತುಂಬಾ ಸ್ಲಿಮ್ ಕ್ಯಾರಿ ಮಾಡೋದು. ವೈಟ್ ಎಷ್ಟಂದ್ರೆ ವೈಟ್ ಬಂದು ಒಂದು 600 650 ಗ್ರಾಮ್ಸ್ ಬರುತ್ತೆ. ಚೆಕ್ ಮಾಡೋಣ, ನನ್ನ ಹತ್ರ ವೈಟಿಂಗ್ ಮಿಷಿನ್ ಇಲ್ಲ, ಅಷ್ಟೇನು ಪ್ರೋ ಇಲ್ಲ ನಾನು. ನಮ್ಮ ಯೂಟ್ಯೂಬರ್ಸ್ ಎಲ್ಲ ವೈಟಿಂಗ್ ಮಿಷಿನ್ ಎಲ್ಲ ಹಾಕಿರ್ತಾರೆ. ಗೂಗಲಲ್ಲಿ ನೋಡ್ತೀನಿ ವೈಟ್ ಎಷ್ಟಿದೆ ಅಂತ. 66.4 ಗ್ರಾಮ್ಸ್ ಆರ್ ಇಲ್ಲ 66.8 ಗ್ರಾಮ್ಸ್ ಇರುತ್ತೆ. ಮತ್ತೆ ಇದು ಏನಂದ್ರೆ ಬೆಸ್ಟ್ ಫೀಚರ್ ಅಂದ್ರೆ ಇದರಲ್ಲಿ 7 ಇಯರ್ ಇದು ಸಾಫ್ಟ್ವೇರ್ ಅಪ್ಡೇಟ್ ಇದೆ, ಸಪೋರ್ಟ್ ಮಾಡ್ತಾರೆ ನಮಗೆ. ಮತ್ತೆ ಇದರಲ್ಲಿ ಏನ್ ಗೊತ್ತಾ, ಏನಕ್ಕೆ ಸ್ಯಾಮ್ಸಂಗ್ ಬೆಸ್ಟ್ ಅಂದ್ರೆ ಐಪ್ಯಾಡ್ ಅಲ್ಲಿ ನಿಮ್ಗೆ SD ಕಾರ್ಡ್ ಹಾಕಕ್ಕಾಗಲ್ಲ. ಅದೊಂದು ಇದು ಮಾಡ್ಬೋದು, ಎಕ್ಸ್ಟರ್ನಲ್ ಇದು ಮಾಡ್ಬೋದು. ನಾನು 256 GB ತಗೊಂಡಿದ್ದೀನಿ. ಅದೇ ಐಪ್ಯಾಡ್ ಅಲ್ಲಿ ಅದು ಒಂದು ನೆಗೆಟಿವ್ ಪಾಯಿಂಟ್ ಇದೆ. ಇದು ಸ್ಯಾಮ್ಸಂಗ್ ಅಲ್ಲಿ ಎಲ್ಲ ಪ್ಲಸ್ ಪಾಯಿಂಟ್, ಸ್ವಲ್ಪ ಮೈನಸ್ ಪಾಯಿಂಟ್ ಇದೆ. ಸೆಕ್ಯೂರಿಟಿ ಸ್ವಲ್ಪ ಅದು ಬ್ಯಾಕಪ್ ಮಾಡೋದು ಸ್ವಲ್ಪ ಕಷ್ಟ. ಇದು ಒಂದು ಸಕ್ಕತ್ತಾಗಿದೆ ಟ್ಯಾಬ್, ಸಖತ್ ರೈಟಿಂಗ್ ಎಲ್ಲ ಇದೆ ಅದರಲ್ಲಿ, ರೈಟಿಂಗ್ ಎಲ್ಲ, ಮತ್ತೆ ಆಪ್ಸ್ ಇದೆ, ಪೆನ್ ಟಾಪ್. ಒಳಗಡೆ ಏನೇನಿದೆ ನೋಡೋಣ, ಆನ್ ಮಾಡೋಣ ಲ್ಯಾಪ್ಟಾಪ್ ಟ್ಯಾಬು. ಓಕೆ, ಫಸ್ಟು ನೆಟ್ಫ್ಲಿಕ್ಸ್ ಅದು ಇರುತ್ತೆ ನಿಮಗೆ, ಆ್ಯಪ್ ಗೊತ್ತಿರೋದೆ. ಇದೇನು ಗೊತ್ತಾ ಬೆನಿಫಿಟ್ಟು, ಪೆನ್ನಲ್ಲಿ ಇದು ಚಾರ್ಜ್ ಆಗಂಗಿಲ್ಲ. ಐಪ್ಯಾಡಲ್ಲಿ ಪೆನ್ಸಿಲ್ ಇಸ್ಕೊಳ್ಬೇಕು, ಆ್ಯಪಲ್ ಪೆನ್ಸಿಲ್ ಇಸ್ಕೊಂಡು, ಇದರಲ್ಲಿ ಪೆನ್ಸಿಲ್ಸ್ ಇದರಲ್ಲೇ ಬರುತ್ತೆ. ಮತ್ತೆ ಇದು ಚಾರ್ಜ್ ಆಗಂಗಿಲ್ಲ, ಸಕ್ಕತ್ತಾಗಿರುತ್ತೆ ಪೆನ್ಸಿಲ್ ಬರೆಯೋಕ್ಕೆಲ್ಲ. ನೋಡಿ ಆ್ಯಪ್ ಓಪನ್ ಮಾಡ್ತೀನಿ. ಇಲ್ಲಿ ಕ್ಲಿಪ್ ಸ್ಟುಡಿಯೋ ಇದೆ, ಗುಡ್ ನೋಟ್ಸ್ ಇದೆ, ಮತ್ತೆ ಲ್ಯೂಮಿನೋ ಫ್ಯೂಷನ್ ಅಂತ ಇದು ಬಂದು ಎಡಿಟಿಂಗ್ಗೆ. ಇದು ಸ್ವಲ್ಪ ಪೇ ಮಾಡಬೇಕು ಇದಕ್ಕೆ. ನೋಡಿ ಇಲ್ಲಿ 1283 ಪೇ ಮಾಡಬೇಕು ಎಡಿಟಿಂಗ್ಗೋಸ್ಕರ. ಲೂಮನ್ ಫ್ಯೂಷನ್ ಪ್ರೊಫೆಷನಲ್ ಇದು ಮಾಡೋಕ್ಕೆ. ಅದು ನೋಡೋಣ, ಇವಾಗ ನೋಡೋದು. ಇವಾಗ ರೈಟಿಂಗ್ ನೋಡಿ ಸಕ್ಕತ್ತಾಗಿದೆ, ಗುಡ್ ನೋಟ್ಸ್ ಸಕ್ಕತ್ತಾಗಿದೆ. ನೋಡಿ ಓಪನ್ ಮಾಡಿದೆ, ನೋಡಿ ಸ್ವಲ್ಪ ಓಪನ್ ಆಯಿತು. ನೋಡಿ ಇಲ್ಲಿ ನೀವು ಓಪನ್ ಮಾಡಿ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಹೊಸದು ಇಸ್ಕೊಂಡಿದ್ದು. ನೋಡಿ ಇಲ್ಲಿ ಇದು ಆಚೆ ಹೆಂಗಿರುತ್ತೆ ನೋಡಿ, ಏನು ಬೇಕೋ ಸೆಲೆಕ್ಟ್ ಮಾಡ್ಬೋದು ನಾವು. ಇವಾಗ ಔಟ್ಸೈಡ್ ಹೆಂಗಿರುತ್ತೆ ಕಾರ್ಡ್ಬೋರ್ಡ್ ಶೀಟು, ನಾನು ಇದು ಬ್ಲ್ಯಾಂಕ್ ಮಾಡಿದ್ದೀನಿ, ಸಾಲಿಡ್ ಬೇಬಿ ಬ್ಲೂ. ಮತ್ತು ಪೇಪರ್ ಬಂದು ಬ್ಲ್ಯಾಂಕ್ ಪೇಪರ್ ಇಕ್ಕಿದ್ದೀನಿ, ಸರಿನಾ? ಕ್ರಿಯೇಟ್ ಮಾಡಿದೆ ನೋಡಿ ಓಪನ್ ಆಯ್ತಾ. ನೋಡಿ ಫ್ರಂಟ್ ಪೇಜ್ ಸಾಕಾಗಿದೆ ನೋಡಿ. ಇದು ಇಟ್ಕೊಂಡ್ರೆ ನೋಟ್ಸ್ ಬೇಕು, ಎತ್ಕೊಂಡೋಕೆ ಹೋಗೋಕ್ಕಾಗಬಾರ್ದು, ಇದರಲ್ಲೇ ಮೈಂಟೈನ್ ಮಾಡ್ಬೋದು. ನೋಡಿ ಪೆನ್ಸಿಲ್ ಇದು ಹಾಕಿದ್ದೀನಿ, ನೋಡಿ ನನ್ನ ಹ್ಯಾಂಡ್ ರೈಟಿಂಗ್ ಹಾಕ್ತೀನಿ ನೋಡಿ. ಸಕ್ಕತ್ತಾಗಿದೆ ನೋಡಿ, ಸಕ್ಕತ್ ಹ್ಯಾಂಡ್ ರೈಟಿಂಗ್ ಏನು ಮಸ್ತಾಗಿ ಬರ್ತದೆ ನೋಡಿ. ಈ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಲುಂಗಿ ಬಡೀಸ್. ಏನಾದ್ರು ತಪ್ಪಾಗಿದೆ ಕ್ಷಮಿಸ್ಕೊಳ್ಳಿ. ಇದು ಫಸ್ಟ್ ಎಕ್ಸ್ಪೆರಿಮೆಂಟ್ ನಮ್ದು ಏನಂದ್ರೆ ಮಲ್ಟಿ ಕಾನ್ಸೆಪ್ಟ್ ಬಗ್ಗೆ ನಮ್ದು. ಗ್ಯಾಜೆಟ್ಸು, ಟೂರಿಸಮ್, ಇದು ಪ್ಲೇಸಸ್ಸು, ಫುಡ್ಡು ಎಕ್ಸೆಟ್ರಾ ಎಲ್ಲ ಹೊಸ ಚಾನಲ್ಲು. ಏನಾದರೂ ತಪ್ಪಾದರೆ ಕ್ಷಮಿಸ್ಕೊಳ್ಳಿ. ಇದು ಹೊಸ